ಒಂದ್ಸಲ ನೀವು ಬ್ಯಾಗ್ ತರಿಸ್ಕೊಂಡ್ರೆ ಇಟ್ಸ್ ಡನ್. ನೀವು ರಿಟರ್ನ್ ಕೊಡಕ್ಕಾಗಲ್ಲ, ಅವ್ರು ತಗೊಂಡೋಗಲ್ಲ, ನಿಮಗೆ ಮತ್ತೆ ಡಿಸಪಾಯಿಂಟ್ ಆಗುತ್ತೆ. ದಿಸ್ ಈಸ್ ಗುಡ್ ಫಾರ್ ಆಫೀಸ್ ಪರ್ಪಸ್. ನಿಮಗೆ ಇದರಲ್ಲೇ ಕಾಣಿಸುತ್ತೆ ನೋಡಿ ಎಷ್ಟು ಐಟಮ್ಗಳನ್ನ ಅದಕ್ಕೆ ಫಿಲ್ ಮಾಡ್ಬೋದು ಅಂತ. ಈ ಮಾಲಿ ಟೋಟ್ ಬ್ಯಾಗ್ ಅಲ್ಲಿ 2 ಟೈಪ್ಸ್ ಇದೆ. ನಮಸ್ಕಾರ ಎಲ್ರಿಗೂ. ಎಲ್ರು ಆರಾಮಾಗಿದ್ದೀರಾ ಅಲ್ವಾ? ಸೊ ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ಏನಕ್ಕೆ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ, ಇದರಿಂದ ಏನ್ ಬೆನಿಫಿಟ್ ಆಗ್ತಾ ಇದೆ ಈ ವಿಡಿಯೋಸ್ ನೋಡೋರ್ಗೆ ಅಂತ. ಅವಾಗ ನನ್ಗೆ ಅರ್ಥ ಆಯ್ತು, ನಾನು ವಿಡಿಯೋಸ್ ಮಾಡಿದ್ರೆ ನಿಮಗೆ ಇಂಡಿಯಾದಲ್ಲಿ ಏನ್ ಸಿಗಲ್ಲ ಡೀಟೇಲ್ಸ್, ಅದನ್ನ ನಾನು ಕೆನಡಾಯಿಂದ ಕಳಿಸ್ಬೇಕು ಅಂತ. ಸೊ ಅವಾಗ ನಂಗೆ ನೆನಪಾಗಿದ್ದಿದೆ, ನನ್ನ ಇಡೀ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಇಸ್ ಫಿಲ್ಡ್ ವಿತ್ ಪ್ರೈಸ್ ಕಂಪ್ಯಾರಿಸನ್, ಲಕ್ಸುರಿ ಬ್ಯಾಂಡ್ಸ್ ಅಂಡ್ ದೆನ್ ಬ್ಯಾಗ್ ರಿವ್ಯೂಸ್. ಸೊ ಅದಕ್ಕೇನೆ ಅದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಬ್ಯಾಗ್ ನ ತಗೊಳ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ. ಸೊ ಆ ಬ್ಯಾಗ್ ಅದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್, ಆ ಬ್ಯಾಗ್ ಸೈಜ್ ಹೇಗಿದೆ ಅಂಡ್ ಆ ಬ್ಯಾಗ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಸೈಜಸ್ ಬರುತ್ತೆ, ಯಾವ ಬ್ಯಾಗ್ ನ ನೀವು ಚೂಸ್ ಮಾಡ್ಬೋದು ಇಫ್ ಅಟ್ ಆಲ್ ಯು ಹ್ಯಾವ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್, ಹಾಗೇನೆ ಆ ಮೆಟೀರಿಯಲ್ ಹೇಗಿದೆ ಅಂಡ್ ದೆನ್ ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ಬೈ ಮಾಡಿದ್ರೆ ಏನೇನ್ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ, ಮತ್ತೆ ಆ ಬ್ಯಾಗ್ ಸ್ಟೈಲ್ ಹೇಗ್ ಮಾಡ್ಬೋದು, ಡಿಫ್ರೆಂಟ್ ಆಗಿ ಸ್ಟೈಲ್ ಹೇಗ್ ಮಾಡ್ಬೋದು. ಬಿಕಾಸ್ ಎಷ್ಟೊಂದ್ ಜನ ಬ್ಯಾಗ್ ಬೈ ಮಾಡ್ತೀವಿ, ಅದನ್ನ ಹೆಂಗ್ ಸ್ಟೈಲ್ ಮಾಡೋದಂತಾನೆ ನಮಗ್ ಗೊತ್ತಿರಲ್ಲ. ಸೊ ಹೆಂಗೆ ಅದನ್ನ ಸ್ಟೈಲ್ ಮಾಡ್ಬೋದು, ಹಾಗೇನೆ ಏನೇನೆಲ್ಲ ಸೇಫ್ಟಿ ಮೆಜರ್ಸ್ ನ ನಾವು ನೋಡ್ಬೇಕು ಬ್ಯಾಗ್ ತಗೊಂಡ್ಬೇಕಾದ್ರೆ. ಎಸ್ಪೆಷಲಿ ಇಂಡಿಯಾದಲ್ಲಿ ನೀವು ಹ್ಯಾಂಡ್ ಬ್ಯಾಗ್ಸ್ ನ ಯೂಸ್ ಮಾಡ್ಬೇಕಂದ್ರೆ ಏನೇನೆಲ್ಲ ಸೇಫ್ಟಿ ಮೆಜರ್ಸ್ ನ ನೀವು ಅದರಲ್ಲಿ ನೋಡ್ಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತೀನಿ. ಯಾಕಂದ್ರೆ ನೀವು ಫಾರಿನ್ ಇಂದ ಕೋಚ್ ಮೈಕಲ್ ಕೋರ್ಸ್ ಬ್ಯಾಗ್ಸ್ ನ ತರಿಸ್ಕೊಂಡಾಗ ಮೋಸ್ಟ್ಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ನೋಡಿದಾಗ ಅದು ಆ ಬ್ಯಾಗು ದೊಡ್ಡದಾಗಿ ಕಾಣಿಸುತ್ತೆ, ಆದ್ರೆ ಆಕ್ಚುಯಲ್ ಬ್ಯಾಗು ತುಂಬಾ ಚಿಕ್ಕದಾಗಿರುತ್ತೆ. ಸೊ ನೀವು ಬ್ಯಾಗ್ಗಳನ್ನ ಚೂಸ್ ಮಾಡಿ ನಿಮ್ ಫ್ರೆಂಡ್ಸ್ಗೋ ಫ್ಯಾಮಿಲಿಗೋ ಕಳಿಸ್ಬೇಕಾದ್ರೆ ನೀವು ಕರೆಕ್ಟ್ ಆಗಿರೋ ಸೈಜ್ ನ ನೀವು ಕಳಿಸ್ಬೇಕು. ಡೋಂಟ್ ಗೋ ಫಾರ್ ದಟ್ ಏನಿರುತ್ತೆ ವೆಬ್ಸೈಟ್ ಅಲ್ಲಿರೋ ಫೋಟೋ ನೋಡ್ಬೇಡಿ, ಅದ್ರ ಮೆಷರ್ಮೆಂಟ್ ಎಲ್ಲ ಚೆಕ್ ಮಾಡ್ಬೇಕು. ಸೊ ಅದಕ್ಕೆ ನಾನು ಇವತ್ತು ಒಂದ್ ಬ್ಯಾಗ್ ತಗೊಂಡು ಅದ್ರಲ್ಲಿ ಡಿಫ್ರೆಂಟ್ ಸೈಜ್ ಅಲ್ಲಿರೋದನ್ನ ವೆರೈಟೀಸ್ ನ ನಿಮಗೆ ತೋರಿಸ್ತೀನಿ. ಹಾಗೇನೆ ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ಒಂದ್ಸಲ ನೀವು ಬ್ಯಾಗ್ ತರಿಸ್ಕೊಂಡ್ರೆ ಇಟ್ಸ್ ಡನ್. ನೀವು ರಿಟರ್ನ್ ಕೊಡಕ್ಕಾಗಲ್ಲ, ಅವ್ರು ತಗೊಂಡೋಗಲ್ಲ, ನಿಮಗೆ ಮತ್ತೆ ಡಿಸಪಾಯಿಂಟ್ ಆಗುತ್ತೆ ಅಂಡ್ ಯು ಫೀಲ್ ಲೈಕ್ ವೇಸ್ಟ್ ಆಫ್ ಮನಿ. ಸೊ ಅದಕ್ಕೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ದೆನ್ ಗೇನ್ ದಟ್ ಇನ್ಫಾರ್ಮೇಶನ್. ಸೊ ನೀವು ನಿಜವಾಗ್ಲೂ ಅದಾದ್ಮೇಲೆ ಏನೋ ಬೇಜಾರ್ ಆಗದೇ ಇಲ್ಲ ನೀವು ತರಿಸ್ಕೊಂಡ್ರೆ, ಅಂಡ್ ಯು ಫೀಲ್ ಲೈಕ್ ಇಟ್ಸ್ ವರ್ತ್ ಇಟ್. ಸರಿ, ಹಾಗಾದ್ರೆ ಶುರು ಮಾಡೋಣ. ಇವತ್ತು ನಾನು ಮಾಲಿ ಟೋಟ್ ಬ್ಯಾಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಬ್ಯಾಗ್ನೇ ಚೂಸ್ ಮಾಡಿದೆ ಅಂದರೆ, ಈ ಬ್ಯಾಗು ತುಂಬ ಚೆನ್ನಾಗಿದೆ. ಆಫೀಸಿಗೆ ತೊಗೊಂಡೋಗೋಕ್ಕಾಗಲಿ, ಕಾಲೇಜಿಗೆ ಅಥವಾ ಎಲ್ಲ ಏಜ್ ಗ್ರೂಪ್ಗೂ ಮ್ಯಾಚ್ ಆಗುವಂತಹ ಬ್ಯೂಟಿಫುಲ್ ಬ್ಯಾಗು. ತುಂಬ ಗಾಡಿಯಾಗೂ ಇಲ್ಲ, ಕ್ಲೀನಾಗಿದೆ ಆ್ಯಂಡ್ ದೆನ್ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಮತ್ತು ಈ ಬ್ಯಾಗಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ. ಸೊ ಈ ಬ್ಯಾಗ್ನ ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟು ಸೈಜ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಈ ಮಾಲಿ ಟೋಟ್ ಬ್ಯಾಗಲ್ಲಿ 2 ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ರೆಗ್ಯುಲರ್ ಮಾಲಿ ಟೋಟ್ ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಟೋಟ್ ಬ್ಯಾಗ್ 25 ಅಂತ. 25 ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಬ್ಯಾಗು ಆ್ಯಂಡ್ ದೆನ್ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಈ ಬ್ಯಾಗಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಆ್ಯಂಡ್ ದೆನ್ ಒಂದರಲ್ಲಿ ಜಿಪ್ ಇರುತ್ತೆ ಆ್ಯಂಡ್ ಅದರ್ ಸೈಡ್ಸಲ್ಲಿ ಜಿಪ್ ಇರಲ್ಲ. ಸೊ ನೀವು ಆರಾಮಾಗಿ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಬೋದು ಈ ಬ್ಯಾಗಲ್ಲಿ. ಆ್ಯಂಡ್ ಅನದರ್ ಥಿಂಗ್ ಈಸ್ ಇಟ್ಸ್ ಅವೈಲಬಲ್ ಇನ್ ಡಿಫ್ರೆಂಟ್ ಕಲರ್ಸು. ಸೊ ಇಟ್ಸ್ ಬ್ಯೂಟಿಫುಲ್ಲು. ನೀವು ಶೋಲ್ಡರಲ್ಲಾದರೂ ಇಟ್ಕೊಬೋದು ಅಥವಾ ಇದು ದೊಡ್ಡ ಸ್ಟ್ರ್ಯಾಪ್ ಕೂಡ ಇದೆ ಅದನ್ನು ಹಾಕೊಳ್ಳೋದಕ್ಕೆ. ಸೊ ಇಟ್ ಈಸ್ ಲೈಕ್ ಯು ಕ್ಯಾನ್ ಡಿಸೈನ್ ಇಟ್ ಹೌ ಎವರ್ ಯು ವಾಂಟ್. ಆ್ಯಂಡ್ ಆಲ್ಸೋ ಲೋಗೋನು ಕೂಡ ಬ್ಯೂಟಿಫುಲ್ ಆಗಿದೆ. ಬಟ್ ನನಗನ್ಸೋದು ಒಂದೇ ಒಂದು ಫ್ಲಾಸ್ ಅಂದರೆ, ಈ ಲೋಗೋನ ಬೇರೆ ಕಲರಲ್ಲಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು, ಬಿಕಾಸ್ ಇಟ್ಸ್ ನಾಟ್ ಇವನ್ ವಿಸಿಬಲ್ಲು. ಅದರ್ ದೆನ್ ದ್ಯಾಟ್ ಯು ಕ್ಯಾನ್ ಚೂಸ್ ಡಿಫ್ರೆಂಟ್ ಕಲರ್ಸು. ಸೊ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಟೋಟ್ ಬ್ಯಾಗ್ 25 ಅಂತ ಹಾಕಿದ್ರೆ ನಿಮಗೆ ಈ ಬ್ಯಾಗ್ ಸಿಗುತ್ತೆ. ಬಟ್ ದಿಸ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಇದು ಬಂದುಬಿಟ್ಟು ರೆಗ್ಯುಲರ್ ಸೈಜು. ನಿಮಗೆ ಲ್ಯಾಪ್ಟಾಪ್ ಕೂಡ ಇಡಿಸುತ್ತೆ, ಹಾಗೆಯೇ ನಿಮ್ಮ ಥಿಂಗ್ಸ್ ಎಲ್ಲ ಇಟ್ಕೊಬೋದು. ಐ ಬಿಲೀವ್ ಆಫೀಸಿಗೆ ಹೋಗೋದಕ್ಕೆ ಈ ಬ್ಯಾಗು ರೆಗ್ಯುಲರ್ ಮಾಲೆ ಟೋಟ್ ಬ್ಯಾಗೇ ಬೆಟರ್ ಅನಿಸುತ್ತೆ. ಬಟ್ ದ 25 ಲುಕ್ಸ್ ಮೋರ್ ಸ್ಟೈಲಿಶ್. ಸೊ ಇದರಲ್ಲೂ ಅಷ್ಟೇ ನೀವು 3 ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಆ್ಯಂಡ್ ಮಧ್ಯದಲ್ಲಿರೋದಕ್ಕೆ ಮಾತ್ರ ಜಿಪ್ ಇರುತ್ತೆ. ಆ್ಯಸ್ ಐ ಟೋಲ್ಡ್ ಯು, ಇಂಡಿಯಾಗೆ ಈ ಬ್ಯಾಗು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಇಫ್ ಯು ಆರ್ ಯೂಸಿಂಗ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಿಕಾಸ್ ಇದರಲ್ಲಿ ಮಧ್ಯದಲ್ಲಿ ಒಂದರಲ್ಲೇ ಜಿಪ್ ಇರೋದು, ಎರಡೂ ಕಡೆನೂ ಜಿಪ್ ಇರೋಲ್ಲ. ಸೊ ನೀವೇನಾದರೂ ವ್ಯಾಲ್ಯೂಯಬಲ್ಸ್ ಎಲ್ಲ ಇಟ್ಟರೆ ಇಟ್ಸ್
ಲಿಟಲ್ ರಿಸ್ಕಿ, ಬಟ್ ಅದರ್ ದೆನ್ ದ್ಯಾಟ್ ಈ ಬ್ಯಾಗು ತುಂಬ ಕ್ಲಾಸಿಯಾಗಿದೆ. ಐ ವುಡ್ ಸೇ ದ್ಯಾಟ್ ಏನು ಗೊತ್ತಾ, ದಿಸ್ ಈಸ್ ಅವೈಲಬಲ್ ಇನ್ ಫ್ಯಾಕ್ಟ್ರಿ ಔಟ್ಲೆಟ್ ಫಾರ್ ದ್ಯಾಟ್ ಪ್ರೈಸ್. ಅಂದರೆ ಈ $220 ಆ್ಯಂಡ್ ಈವನ್ ಇಫ್ ಅಟ್ ಆಲ್ ಯು ಬೈ ಇಟ್ ಇನ್ ದ ಆಫರ್ ಟೈಮಲ್ಲಿ ಆದರೆ ಇನ್ನೂ ಕಡಿಮೆಗೆ ಸಿಗುತ್ತೆ ಇದು. ಸೊ ಆ ಟೈಮಿಗೆ ಈ ಬ್ಯಾಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವೆಯ್ಟು. ಸೊ ಮೇಯ್ನ್ ಕನ್ಸಿಡರ್ ಮಾಡಬೇಕಾಗಿರೋದು ಏನು ಗೊತ್ತಾ ನೀವು, ವೆಯ್ಟ್. ಯಾಕಂದರೆ ಎಷ್ಟೊಂದು ಬ್ಯಾಗ್ಗಳು ಅವೇ ಹೆವಿ ಇರುತ್ತೆ ಆ್ಯಂಡ್ ಇವಾಗ ಆಫ್ಟರ್ ಯು ಪುಡಿಂಗ್ ಆಲ್ ಯುವರ್ ಥಿಂಗ್ಸ್ ಇನ್ನೂ ಹೆವಿ ಆಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಬ್ಯಾಗ್ ಇದೆಯಲ್ಲ, ಇದು ತುಂಬ ಲೈಟ್ ವೆಯ್ಟ್ ಆಗಿದೆ. ಯು ಕ್ಯಾನ್ ಸಿ ಇಟ್. ಇದರಲ್ಲಿ ಜಾಸ್ತಿ ಏನು ಥಿಂಗ್ಸ್ನ ಆ್ಯಡ್ ಮಾಡಿಲ್ಲ, ಎಕ್ಸ್ಟ್ರಾ ಜಿಪ್ಗಳಿಲ್ಲ ಅಥವಾ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ಗಳಿಲ್ಲ. ಸೊ ಇದು ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಯು ಕ್ಯಾನ್ ಈಸಿಲಿ ಕ್ಯಾರಿ ಥಿಂಗ್ಸ್ ಇನ್ಸೈಡ್ ದಿಸ್. ಹಂಗೇನೆ ಇದನ್ನ ಹೆಂಗೆ ಸ್ಟೈಲ್ ಮಾಡೋದು ಅಂತ. ಸೊ ನಿಮಗೆ ಇವಾಗ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಯಾವ್ಯಾವ ಥರ ಸ್ಟೈಲ್ ಮಾಡ್ಬೋದು ಈ ಬ್ಯಾಗ್ನ ಅಂತ. ಆ್ಯಂಡ್ ಹವೆವರ್ ಯು ಹೋಲ್ಡ್ ಇಟ್, ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದೆನ್ ಇದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಟೋಟ್ ಬ್ಯಾಗ್ 25 ಈಸ್ ಕ್ಲಾಸಿ ಥಿಂಗ್ ಫಾರ್ ಟೀನೇಜರ್ಸು. ಈ ರೆಗ್ಯುಲರ್ ಟೋಟ್ ಬ್ಯಾಗ್ ಇದೆಯಲ್ಲ, ದಿಸ್ ಈಸ್ ಗುಡ್ ಫಾರ್ ಆಫೀಸ್ ಪರ್ಪಸ್ಸು. ನಿಮಗೆ ಇಲ್ದ್ರಲ್ಲೇ ಕಾಣಿಸುತ್ತೆ ನೋಡಿ ಎಷ್ಟು ಐಟಮ್ಗಳನ್ನ ಅದಕ್ಕೆ ಫಿಲ್ ಮಾಡ್ಬೋದು ಅಂತ. ನಿಮ್ಮ ಐಪ್ಯಾಡ್ ಇರ್ಬೋದು, ನೋಟ್ಬುಕ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಫೋನು, ಹಾಗೇ ನಿಮ್ಮ ವ್ಯಾಲ್ಯೂಬಲ್ ಐಟಮ್ಸ್ ಎಲ್ಲ ಮಧ್ಯೆ ಜಿಪ್ಪಲ್ಲಿ ಹಾಕ್ಬೋದು. ಮತ್ತು ಶೂಸ್ ಕೂಡ ಇಟ್ಕೊಬೋದು ಇದರಲ್ಲಿ. ಅಗೇನ್ ವಾಟರ್ ಬಾಟಲ್, ಸನ್ ಗ್ಲಾಸಸ್, ಎಷ್ಟು ಐಟಮ್ಸ್ ಇಡಿಸುತ್ತೆ ನೋಡಿ. ಆ್ಯಂಡ್ ದಿಸ್ ಲುಕ್ಸ್ ರಿಯಲಿ ಕ್ಲಾಸಿ. ಆ್ಯಂಡ್ ದೆನ್ ಆಫೀಸಿಗಂತೂ ಅಮೇಝಿಂಗ್ ಆಗಿರುತ್ತೆ. ನಾನು ಯಾವುದಾದ್ರೂ ಆಫೀಸಿಗೆ ತೊಗೊಬೇಕು ಬ್ಯಾಗ್ನ ಅಂದರೆ ಗ್ಯಾರಂಟಿ ಇದೇ ಬ್ಯಾಗ್ನ ಪ್ರಿಫರ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ. ನನಗೆ ಈ ಬ್ಯಾಗಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅನಿಸಿದ್ದು ಆರ್ಗನೈಸರು. ಯಾಕಂದರೆ ಇದರಲ್ಲಿ ತುಂಬ ಪ್ಲೇನಾಗಿದೆ. ಒಳಗೆ 3 ಕಂಪಾರ್ಟ್ಮೆಂಟು ಮತ್ತು ಬೇರೆ ಏನು ಮಧ್ಯೆ ಅಷ್ಟೇ ಜಿಪ್ ಇರೋದು. ಸೊ ಬೇರೆ ಏನೂ ಇಲ್ಲ. ಲೈಟ್ ವೈಟ್ ಆಗಿರುತ್ತೆ ಬಿಕಾಸ್ ಇದರಲ್ಲಿ ಹೆವಿ ಥಿಂಗ್ಸ್ ಏನೂ ಇಲ್ಲ ಅದರಿಂದ. ಬಟ್ ಸ್ವಲ್ಪ ರಿಸ್ಕಿ ಇಂಡಿಯಾಗೆ, ಯಾಕಂದರೆ ಇದರಲ್ಲಿ ಜಿಪ್ ಇರೋದೇ ಒಂದು. ಸೊ ನೀವು ಬೋತ್ ದ ಸೈಡ್ಸ್ ಇಟ್ಟಾಗ ಅದನ್ನು ಬೇಗ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಈ ಬ್ಯಾಗ್ ತುಂಬ ಚೆನ್ನಾಗಿದೆ. ಗೋಲ್ಡ್ ಕಲರ್ ಕೋಚ್ ಲೋಗೋ ಇದೆ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಕ್ಲಾಸಿ. ಈ ಬ್ಯಾಗು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಸಿಗೋದು. ಸೊ ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಫ್ಯಾಕ್ಟ್ರಿ ಔಟ್ಲೆಟ್ ಬ್ಯಾಗ್ಸ್ ಅಂದರೆ ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ, ಚೀಪ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅಂತ. ಬಟ್ ನನಗೆ ಅದರ ಎಕ್ಸ್ಪೀರಿಯನ್ಸ್ ಕಡಿಮೆ. ಯಾಕಂದರೆ ನಾನು ಫ್ಯಾಕ್ಟ್ರಿ ಔಟ್ಲೆಟಲ್ಲಿರೋ ಬ್ಯಾಗ್ಸ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ ತನಕ ಏನೂ ಇಶ್ಯೂಸ್ ಆಗಿಲ್ಲ. ಬಟ್ ಈ ಬ್ಯಾಗಲ್ಲಿ ಒಂದು ಸ್ವಲ್ಪ ಅದು ಇದಿದೆಯಲ್ಲ, ಸ್ಟ್ರ್ಯಾಪ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಕಿತ್ತು ಬರುತ್ತೆ ಹಾಗೆ ಹೀಗೆ ಅಂತ ಏನೇನೋ ಇಶ್ಯೂಸ್ ಇದೆಯಂತೆ. ಬಟ್ ಬಿ ಕೇರ್ಫುಲ್. ನಿಮ್ಗೆ ಯಾರು ತಂದುಕೊಡ್ತಿದ್ದಾರಲ್ಲ, ಜಸ್ಟ್ ಟೆಲ್ ದೆಮ್ ಟು ಇನ್ಸ್ಪೆಕ್ಟ್ ಪ್ರಾಪರ್ಲಿ ಬಿಫೋರ್ ಬೈಯಿಂಗು. ಹಂಗಿದ್ರೆ ಏನು ಇಶ್ಯೂಸ್ ಆಗಲ್ಲ. ಆ್ಯಂಡ್ ದಿಸ್ ಬ್ಯಾಗ್ ಈಸ್ ವೆರಿ ಬ್ಯೂಟಿಫುಲ್ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಬೇರೆ ಇನ್ನೂ ಬ್ಯಾಗ್ಸ್ ಇದೆ ಕಲೆಕ್ಷನ್ಸ್ ನೋಡಿ, ನಿನಗೆ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವು ಕೂಡ ಸಿಮಿಲರ್ ಆಗಿರುತ್ತೆ ಆ ಟೋಟ್ ಬ್ಯಾಗ್ ಥರನೇ, ಬಟ್ ಬೇರೆ ಥರ. ಆ್ಯಂಡ್ ಪ್ರೈಸ್ ಈಸ್ ಆಲ್ಸೋ ಡಿಫ್ರೆಂಟ್, ಇನ್ನೂ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಆ್ಯಂಡ್ ಕೋಚಲ್ಲಿ ತುಂಬ ವೆರೈಟೀಸ್ ಇದೆ. ನೀವು ಪಿಕ್ಚರ್ನ ನೋಡಿ ವೆಬ್ಸೈಟಲ್ಲಿ, ಹಾಗೇ ಅಲ್ಲಿ ಅದ್ರ ಕೆಳಗಡೆನೆ ಅದ್ರದ್ದು ಇದೆಲ್ಲ ಕೊಟ್ಟಿರ್ತಾರೆ, ಏನು ಸೈಜು, ಡಿಸ್ಕ್ರಿಪ್ಷನ್ ಎಲ್ಲ ಇರುತ್ತೆ. ಪ್ರಾಪರಾಗಿ ಓದಿ ಆಮೇಲೆ ಆರ್ಡ್ರ್ ಮಾಡಿ. ಸೊ ನೀವು ಮತ್ತೆ ತರಿಸ್ಕೊಂಡು ರಿಗ್ರೆಟ್ ಆಗಬೇಡಿ ಅಷ್ಟೇ. ಯಾಕಂದರೆ ಇವಾಗಂತೂ ಚಿಕ್ಕ ಚಿಕ್ಕ ಬ್ಯಾಗ್ಗಳೆಲ್ಲ ಇರುತ್ತೆ. ಒಂಥರ ಈ ನಮ್ಮ ಅಮ್ಮಂದಿರು ಪರ್ಸ್ ಇಟ್ಕೋತಿದ್ರಲ್ಲ ಆ ಥರ ಬ್ಯಾಗ್ಗಳೆಲ್ಲ ಬಂದುಬಿಟ್ಟಿದೆ. ಸೊ ವೆಬ್ಸೈಟಲ್ಲಿ ನೋಡೋಕೆ ದೊಡ್ಡದಾಗಿ ಹಾಕಿರ್ತಾರೆ, ಬಟ್ ಬ್ಯಾಗ್ ಆ್ಯಕ್ಚುಲಿ ಚಿಕ್ಕದಾಗಿರುತ್ತೆ. ಸೊ ಡೋಂಟ್ ಗೆಟ್ ಚೀಟೆಡ್. ಐ ಮೀನ್ ಡೋಂಟ್ ಬೈ ಆ್ಯಂಡ್ ದೆನ್ ಗೆಟ್ ಫೀಲ್ ಬ್ಯಾಡ್. ಸೊ ಚೆಕ್ ಮಾಡಿ ಪ್ರಾಪರಾಗಿ ಆಮೇಲೆ ತೊಗೊಳ್ಳಿ. ಸೊ ಹೇಗಿತ್ತು ಈ ವಿಡಿಯೋ? ನಿಮ್ಗೆ ಇಷ್ಟ ಆಯಿತಾ? ನಿಮಗೆ ಒಂದು ಬ್ಯಾಗ್ನ ಹೇಗೆ ಚೂಸ್ ಮಾಡಬೇಕು ಅನ್ನೋ ಅಟ್ಲೀಸ್ಟ್ ಮಿನಿಮಮ್ ಐಡಿಯಾ ಆದರೂ ಸಿಗ್ತಾ ಇದರಿಂದ. ಸೊ ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು, ಯಾವ ಪ್ರಾಡಕ್ಟ್ ಬಗ್ಗೆ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೇನೆ ಇನ್ನೂ ಒಳ್ಳೆ ಕಂಟೆಂಟ್ಗಳ ಜೊತೆ ಬರ್ತೀನಿ. ಮತ್ತೆ ಸಿಗೋಣ. ಹಾಗಾದರೆ ಥ್ಯಾಂಕ್ ಯು ಸೋ ಮಚ್.